ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು KCET ಸ್ಟೂಡೆಂಟ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಸಹ ಯೂಸ್ಫುಲ್ ಆಗಿರುತ್ತೆ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ನಾನಿವತ್ತು ನಿಮಗೆ ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜೀಸ್ ಬಗ್ಗೆ ಆದ್ರೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿಗೆ ಅಂಡ್ ಹಾಗೇನು ಸಹ ಬೇರೆ ಒಂದು ಕಾಲೇಜಸ್ಗೆ ಇರುವಂತಹ ಡಿಫ್ರೆಂಟ್ ಏನು ಅಂತ ಅಂದ್ರೆ, ಇಲ್ಲಿ ನೋಡಿ, ಇಲ್ಲೆಲ್ಲಾನು ಸಹ ನೀವು ಏನ್ ಸ್ಟಡಿ ಮಾಡ್ತೀರಾ ಅದೆಲ್ಲಾನು ಸಹ ನಿಮ್ಗೆ ವೆರಿ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಬಂದು ಕೋರ್ಸಸ್ ಏನ್ ಆಫರ್ ಮಾಡ್ತಿದ್ದಾರೆ ಅಂತ ಅಂದ್ರೆ BTech ಇನ್ AI ಅಂಡ್ ಹಾಗೇನು ML ಮಾಡ್ತಿದ್ದಾರೆ ಫ್ರಮ್ AICT ಅಪ್ರೂವ್ಡ್ ಪಾರ್ಟ್ನರ್ ಕಾಲೇಜಿಂದ. ಇಲ್ಲಿ ನೀವು ಫ್ರಮ್ ವೆರಿ ಫಸ್ಟ್ ವೀಕ್ ಇಂದಾನೆ ನೀವು ಯು ವಿಲ್ ಎಕ್ಸ್ಪ್ಲೋರ್ ಓವರ್ 15 ಇಂಡಸ್ಟ್ರಿ ಗ್ರೇಡ್ AI ಟೂಲ್ಸ್, ಮಾಸ್ಟರ್ ಪೈಥಾನ್ ಅಂಡ್ ಫುಲ್ ಸ್ಟಾಕ್ ಕೋಡಿಂಗ್ ಅಂಡ್ ಈವನ್ ಎಂಟರ್ AI ಹ್ಯಾಕಥಾನ್ಸ್ ಅಂಡ್ ಪ್ರಾಂಪ್ಟ್ ಬ್ಯಾಟಲ್ಸ್ ಟು ಟೆಸ್ಟ್ ಯುವರ್ ಸ್ಕಿಲ್ಸ್. ಇದೆಲ್ಲಾನು ಸಹ ಎಲ್ಲಿ ಮಾಡ್ತೀರಾ ಅಂತ ಅಂದ್ರೆ, ನೀವೆಲ್ಲರೂ ಸಹ ಯು ವಿಲ್ ವರ್ಕ್ ಇನ್ಸೈಡ್ ಆಪಲ್ ಪವರ್ಡ್ ಕೋಡಿಂಗ್ ಲ್ಯಾಬ್ಸ್ ಅಂಡ್ ಹ್ಯಾಂಡ್ಸ್ ಆನ್ ರೋಬೋಟಿಕ್ಸ್ ಲ್ಯಾಬ್ಸ್ ವೇರ್ ಯು ಆಕ್ಚುಲಿ ಕ್ರಿಯೇಟ್ ಯುವರ್ ಓನ್ AI ಸಿಸ್ಟಮ್. ಜಸ್ಟ್ ಪೇಪರ್ ಅಲ್ಲಿ ಅಲ್ದೇನೆ ಸಹ ನೀವಿಂದ ರಿಯಲ್ ವರ್ಲ್ಡ್ ಅಲ್ಲಿ ಆದ್ರೆ ಮಾಡ್ತೀರಾ. ಓಕೆನಾ? ಈ ಒಂದು ಎಂಟೈರ್ ಕರಿಕ್ಯುಲಮ್ ನ ಹೇರ್ ಕ್ರಾಫ್ಟೆಡ್ ಬೈ ವರುಣ್ ಕೊಹ್ಲಿ ಅಂಡ್ ಕಾರ್ತಿಕ್ ಮಥುರಾ ಫ್ರಮ್ ಕೋಡಿಂಗ್ ಬ್ಲಾಕ್ಸ್. ಇವರು ಟೆಕ್ ಲೀಡರ್ಸ್ ವಿತ್ ಓವರ್ 20 ಇಯರ್ಸ್ ಇನ್ ಕೋಡಿಂಗ್, ಪ್ರಾಡಕ್ಟ್ ಬಿಲ್ಡಿಂಗ್ ಅಂಡ್ ಮೆಂಟರಿಂಗ್ ಎಲ್ಲ ಆದ್ರೆ ಇರ್ತಾರೆ. ಇವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆದ್ರೆ ಇರುತ್ತೆ. ಇದಕ್ಕೆ ನೀವು ಅಡ್ಮಿಷನ್ ತಗೋಬೇಕು ಅಂತ ಅಂದ್ರೆ ಮಿರಾಯಿ ಅಡ್ಮಿಷನ್ಸ್ ಆರ್ ಲೈವ್ ಥ್ರೂ ದ ಮಿರಾಯಿ ಮೈನ್ಸ್ ಎಕ್ಸಾಮ್ ಆಗಿರುತ್ತೆ. ಇಲ್ಲಿ ನಿಮ್ಗೆ 90 ಮಿನಿಟ್ ಆನ್ಲೈನ್ ಟೆಸ್ಟ್ ಅನ್ನ ಕೊಡ್ತಾರೆ. ಇದನ್ನ ನೀವು ಮನೆಯಿಂದನೇ ಅಟೆಂಡ್ ಆಗಬಹುದು. ಇದಕ್ಕೆ ಯಾವುದೇ ತರಹದ ಕೋಡಿಂಗ್ ಬ್ಯಾಕ್ ಗ್ರೌಂಡ್ ಆದ್ರೆ ಬೇಡ, ಜಸ್ಟ್ ನಿಮ್ಮ ಒಂದು ಶಾರ್ಪ್ ಲಾಜಿಕಲ್ ಥಿಂಕಿಂಗ್ ಇದ್ರೆ ಸಾಕು. ಇಲ್ಲಿ ನೀವು ಎಕ್ಸಾಮ್ ಬಂದ್ಬಿಟ್ಟು 26 ಇರುತ್ತೆ. ಇನ್ನು ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ 25th ಜುಲೈ ಲಾಸ್ಟ್ ಡೇಟ್ ಆಗಿರುತ್ತೆ. ಲಿಂಕ್ ಅನ್ನು ಬಂದ್ಬಿಟ್ಟು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಎಲ್ಲರೂ ಹೋಗಿ ಅಪ್ಲೈ ಅನ್ನ ಮಾಡಿ. ಬ್ಯಾಕ್ ವಿಡಿಯೋ ಕಡೆಗೆ ಬರೋದಾದ್ರೆ, ಎಲ್ಲ ಒಂದು KCET ಹಾಗೇನು ಸಹ ನೀಟ್ ವಿದ್ಯಾರ್ಥಿಗಳಿಗೆ ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇವತ್ತು ಸಂಜೆ 6 ಗಂಟೆವರೆಗೂ ಒಂದು ಡೇಟ್ ಅನ್ನ ಕೊಟ್ಟಿರುವಂತದ್ದು. ಇವತ್ತು ಸಂಜೆ 6 ಗಂಟೆಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಯ್ತು ಅಂತ ಅಂದ್ರೆ, ನಿಮ್ಗೆ ಕರೆಕ್ಟ್ ಆಗಿ ಇವತ್ತಿಂದ ಎಕ್ಸಾಕ್ಟ್ ಒಂದು 3 ಡೇಸ್ ಆಗಿದ್ದ ಆದ್ಮೇಲೆ ನಿಮ್ಮ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ನಿಮಗೆ ಸಿಗುತ್ತೆ. ಓಕೆನಾ? ಇವತ್ತು 22 ಆಗಿರುತ್ತೆ. 25ನೇ ತಾರೀಕು ನೈಟು, ಇಲ್ಲ ಅಂತಂದ್ರೆ 26ನೇ ತಾರೀಕು ನೈಟ್ ಒಳಗಡೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುತ್ತೆ. ಯಾವಾಗ ಅಂತ ಅಂದ್ರೆ, ಈಗಾಗಲೇ KE ಕಡೆಯಿಂದ ತಿಳಿಸ್ಕೊಟ್ಟಿದ್ದಾರೆ, ಈ ಒಂದು ಲಾಸ್ಟ್ ಡೇಟ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಸಂಜೆ 6 ಗಂಟೆಗೆ ಒನ್ಸ್ ಲಿಂಕ್ ಕ್ಲೋಸ್ ಆಗಿದ್ದ ಆದ್ಮೇಲೆ ನಿಮಗೆ ನಿಮ್ಮ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತ ಅಂದ್ರೆ, ಒಂದು 3 ಡೇಸ್ ಆಗಿದ್ದಾದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಜೊತೆಗೆ ಕೇಳ್ತಿದ್ರ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಬರೋದು ಎಷ್ಟು ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು. ಸಿಂಪಲ್ ಪ್ರೊಸೀಜರ್ ಇರುತ್ತೆ ನೋಡಿ. ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು 3 to 4 ಡೇಸ್ ಟೈಮ್ ಅನ್ನ ಕೊಡ್ತಾರೆ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ. ಸೊ ಆ 3 to 4 ಡೇಸ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನೆಲ್ಲ ಚೇಂಜಸ್ ಬೇಕೋ ಮಾಡ್ಕೋತೀರಾ, ಹೊಸದ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು, ಎಲ್ಲಾನು ಮಾಡ್ಕೋಬಹುದು. ಸಾಕಷ್ಟು ಸ್ಟೂಡೆಂಟ್ಸ್ ಈ ಒಂದು ಡೌಟ್ ಅನ್ನ ಸಹ ಕೇಳಿದ್ರು, ನಾವು ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಅಂತ ಹೇಳ್ಬಿಟ್ಟು. 100% ಆಗಿ ಕಾಲೇಜಸ್ ಅನ್ನ ಆಡ್ ಮಾಡಬಹುದು. ಇವಾಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಅದೇ ತರ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ. ಅವಾಗ ಫೈನಲ್ ಆಗಿರುತ್ತೆ ನೀವು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ. ಫರ್ದರ್ ರೌಂಡ್ಸ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ 3 to 4 ಡೇಸ್ ನಿಮಗೆ ಒಂದು ಟೈಮ್ ಆದ್ರೆ ಇರುತ್ತಲ್ವಾ. ಸೊ ಹಾಗ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಕಾಲೇಜಸ್ ಅನ್ನ ಆದ್ರೆ ಆಡ್ ಮಾಡ್ಕೋತೀರಾ, ಆಪ್ಷನ್ ಎಂಟ್ರಿಯಲ್ಲಿ ಏನೆಲ್ಲ ಚೇಂಜಸ್ ಅನ್ನ ಮಾಡ್ಕೋತೀರಾ. ಮತ್ತೆ ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದ ಆದ್ಮೇಲೆ ಮತ್ತೆ ಒಂದು 3 ಡೇಸ್ ಆಗಿದ್ದ ಆದ್ಮೇಲೆ ನಿಮ್ಗೆ ಇಮಿಡಿಯೇಟ್ ಆಗಿ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಓಕೆನಾ? ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ವಿತಿನ್ 1 ವೀಕ್ ಒಳಗಡೆ ನಿಮ್ಗೆ, ಇಲ್ಲ ಅಂತಂದ್ರೆ ಒಂದು 7 to 8 ಡೇಸ್ ಒಳಗಡೆ ನಿಮ್ಗೆ ನಿಮ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಸಹ ಸಿಗುತ್ತೆ. ಓಕೆನಾ? ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಏನಾದ್ರೆ ಮಾಡ್ಕೋಬಹುದು. ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡು ನೀವೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಚೇಂಜಸ್ ಅನ್ನಾದ್ರೆ ಮಾಡ್ಕೋಬಹುದು. ಕಾಲೇಜಸ್ ಅನ್ನ ಆಡ್ ಆಗ್ಲಿ, ಡಿಲೀಟ್ ಆಗ್ಲಿ, ಮಾಡಿಫೈ ಆಗ್ಲಿ. ಓಕೆನಾ? ಬೇರೆ ಏನೇ ಡೌಟ್ ಇರ್ಲಿ ಕಮೆಂಟ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.